ನಾನು ಧಾರವಾಡದಲ್ಲಿ ಕೆ ಬೋರ್ಡ್ ಹೈಸ್ಕೂಲ್ ಅಂತ ಒಂದು ಹೈಸ್ಕೂಲ್, ಅದಲ್ಲಿ ಬುದ್ಧಿವಂತರ ಶಾಲೆ ಅಂತ ಹೆಸರು. ಅದು ನಾನು ಹೆಂಗೆ ಸೇರ್ಕೊಂಡಿದ್ದೋ ಗೊತ್ತಿಲ್ಲ, ಸೇರ್ಕೊಂಡಿದ್ದೆ. ನಾನು SSLC ಓದ್ತಾ ಇದ್ದೆ. ನನ್ನ ಅಕ್ಕ MSc ಓದ್ತಾ ಇದ್ದೆ. ನಮ್ಮ ತಂದೆ ಸರ್ಕಾರಿ ನೌಕರದಾರರು. ಸರ್ಕಾರಿ ನೌಕರದವ್ರು ಭಾಳ ಪ್ರಾಮಾಣಿಕರಾದರೆ ಮೇಲೆ ಮೇಲೆ ಟ್ರಾನ್ಸ್ಫರ್ ಆಗ್ತದೆ. ಕೇಳಿ ದಯಾನಂದ್ ಅವ್ರನ್ನ, 2 ಸಲ ಟ್ರಾನ್ಸ್ಫರ್ ಆಗ್ತದೆ. ಬಹಳ ಪ್ರಾಮಾಣಿಕ ಆದರೆ ಸರ್ಕಾರಿ ನೌಕರಿಯಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ನಮ್ಮ ತಂದೆ ರೆಡಿ, ಸೂಟ್ ಕೇಸ್ ರೆಡಿ ಇಟ್ಬಿಟ್ಟಿದ್ರು. ಆದರೆ ಮಕ್ಕಳ ಶಿಕ್ಷಣ ಏನು ಮಾಡಬೇಕು? ಧಾರವಾಡದಲ್ಲಿ ಮಾಳಮಡ್ಡಿ ಅಂತ ಒಂದು ಜಾಗ, ಅಲ್ಲೊಂದು ಸಣ್ಣ ಮನೆ ತೊಗೊಂಡು ಅಜ್ಜ ಅಜ್ಜಿ ನಾನು ನನ್ನ ಅಕ್ಕ ಇರ್ತಿದ್ವಿ. ಎಂಥ ಒಳ್ಳೆಯ ವಾತಾವರಣ ಇತ್ತು ಅಂದರೆ, ನಮ್ಮ ಮನೆಗೆ ಹಿಂದಿನ ಗೋಡೆಗೆ ಹೊಂದಿದ ಗೋಡೆಯೇ ಬಸವರಾಜ ರಾಜಗುರು ಅವ್ರ ಮನೆ. ಕೇಳಿದ್ದೀರಿ, ಸಂಗೀತದ ಸೀಮಾ ಪುರುಷ ಅಂಥವ್ರು. ಅಲ್ಲಿ ಕಲಿತಿದ್ದೆ. ಅಕ್ಕ MSc ಓದೋಳು. ಆಕೆಯಿಂದ ಭಾಳ ಕಷ್ಟಪಟ್ಟಿದ್ದೀನಿ ನಾನು, ಭಾಳ ಕಷ್ಟಪಟ್ಟಿದ್ದೀನಿ ಅಕ್ಕನಿಂದಾಗಿ. ಯಾಕಂದರೆ ಅದು ವಿಚಿತ್ರ, SSLCಯಿಂದ MScವರೆಗೂ ಫಸ್ಟ್ ರ್ಯಾಂಕ್ ಆಕೆ. ನನಗೆ ಜನ್ಮದಲ್ಲಿ ಫಸ್ಟ್ ರ್ಯಾಂಕ್ ಬರಲಿಲ್ಲ, ಎಲ್ಲ ಫಸ್ಟ್ ರ್ಯಾಂಕ್. ಅದು ಅಲ್ಲದೆ ಫಸ್ಟ್ ಇಯರ್ ಡಿಗ್ರಿಯಿಂದ ಫೈನಲ್ MSc ತನಕ 100%. ಮ್ಯಾಥಮೆಟಿಕ್ಸ್ ಮೇಜರ್, ಮೈನರ್, ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳೋಳು. 10 ಪ್ರಶ್ನೆ ಕೊಟ್ಟು ಯಾವುದಾದ್ರೂ 6 ಬರೀ 10 ಬರೆದು ಬರ್ತಿಲ್ಲ. ಆರಿಸ್ಕೊಳ್ಳಿ ನೀವೇ ಯಾವುದಾರು ಅಂತ. ಎಲ್ಲ ಕರೆಕ್ಟೇ, 100ಕ್ಕೆ 100 ಎಲ್ಲ ಪೇಪರು. ಆಕೆ ಎಂದೂ ರಿಸಲ್ಟ್ ನೋಡೋಕ್ಕೆ ಹೋಗಲಿಲ್ಲ. ನಾನೇ ಹೋಗ್ತಿದ್ದೆ, ಅಕ್ಕ ಸೆಕೆಂಡ್ ರ್ಯಾಂಕ್ ಯಾರು ಬಂದ ನೋಡ್ಕೊಂಡ್ಬಿಡ್ತೀನಿ, ಫಸ್ಟ್ ಹಾಕಿದೆ. ಆಕೆಯಿಂದ ನಾನು ಯಾಕೆ ಕಷ್ಟಪಟ್ಟೆ ಅಂದರೆ, ನನಗೆ ಕೇಳೋರು, ಲತಾನ್ ತಮ್ಮಲ್ಲೇನೋ ನೀನು ಯಾಕೆ ಹಿಂಗಿದ್ದೆ, ನಾನೇನು ಮಾಡಲ್ರಿ, ಆಕೆ ಫಸ್ಟ್ ರ್ಯಾಂಕ್ ಬಂದರೆ. ಆ ಸಫರಿಂಗ್ ನನಗಿತ್ತು. ಆದರೆ SSLC ಪರೀಕ್ಷೆ ಮುಗೀತು. ನಮ್ಮ ತಂದೆ ಟ್ರಾನ್ಸ್ಫರ್ ಆಗಿ 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 ಕೆಳಗೆ ಕೋಲಾರಕ್ಕೆ ಬಂದಿದ್ರು. ಮೇಲೆ ಉತ್ತರದಲ್ಲಿ ಧಾರವಾಡದಲ್ಲಿ ನಾವು, ನಮ್ಮ ತಂದೆ ತಾಯಿ ಕೋಲಾರದಲ್ಲಿ. ನಾವು ರಜೆ ಬಂದಾಗ ಮಾತ್ರ ತಂದೆ ತಾಯಿ ಕಡೆ ಹೋಗೋರು, ಆರ್ತಿಗೂ ಮುಖ ತೋರಿಸೋದು. ನಾವಿಬ್ಬರು ಅಕ್ಕ ತಮ್ಮ ಇಬ್ಬರು ಕೋಲಾರಕ್ಕೆ ಹೋದ್ವಿ. ಅಪ್ಪ ಅಮ್ಮನಿಗೆ ಭಾಳ ಖುಷಿಯಾಯಿತು, ಮಕ್ಕಳು ಬಂದಿದ್ದಾರೆ ರಜೆಗೆ ಅಂಥೇಳಿ ಒಂದು ವೆಹಿಕಲ್ ಮಾಡಿಕೊಂಡು ತಿರುಪತಿ, ಕಾಳಹಸ್ತಿ ಒಂದು 6-7 ಕಡೆ ಹೋಗಿ ಬರೋ ಪ್ರವಾಸ ಹಾಕಿದ್ರು. ರಾತ್ರಿ ಲೇಟಾಗಿ ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ನಮ್ಮ ಅಪ್ಪ ಎದ್ದು, ಇದು ಕೆಲವು ಗಂಡಸರಿಗೆ ಇರುವಂಥ ರೋಗ ಇದು. ಏನು ರೋಗ ಅಂದರೆ, ತಾವು ಊರಲ್ಲಿ ಇಲ್ಲದೆ ಹೋದಾಗ ಮನೇಲಿ ಬಿದ್ದಿರ್ತಾವಲ್ಲ ಹಳೆಯ ಪೇಪರು, ಅವನ್ನೆಲ್ಲ ಓದಬೇಕು. ಓದಿಬಿಟ್ಟು ನಾ ಪೇಪರ್ ಓದದೆ ಹೋದ್ರೂ ಪ್ರಪಂಚ ಹೆಂಗೆ ಮುಂದೆ ಹೋಯ್ತು ಅಂತ ಆಶ್ಚರ್ಯ ಪಡೋರು. ನಮ್ಮ ತಂದೆ ಆ ಜಾತಿಗೆ ಸೇರಿದವರು. ಹಿಂದಿನ ದಿವಸದ ಪೇಪರೆಲ್ಲ ಒಂದೊಂದಾಗಿ ಓದ್ತಾ ಇದ್ದಾರೆ. ಒಮ್ಮೆ ಕೂತ್ಕೊಂಡ್ರು, ನಂಬರ್ ಏನು ಒಂದು ಅಂತ. ನಾನು ಮಲ್ಕೊಂಡಿದ್ದೆ, ನನಗೆ ಗೊತ್ತೇ ಇಲ್ಲ ಅದು. ಅಕ್ಕನಿಗೆ ಕೇಳಿದರು, ಏನಾಯಿತು? ರಿಸಲ್ಟ್ ಬಂದುಬಿಟ್ಟಿದೆ, SSLC ರಿಸಲ್ಟ್ ಬಂದು 5 ದಿವಸ ಆಗಿದೆ. ಬಂದಿದ್ದಲ್ಲ, ಪೇಪರ್ ಬಿದ್ದಿದ್ದಾವಲ್ಲ, 5 ದಿವಸ ಆಗಿದೆ ರಿಸಲ್ಟು. ನನಗಿಂತ ನಂಬರ್ ಚೆನ್ನಾಗಿ ನನ್ನ ಅಕ್ಕನಿಗೆ ಗೊತ್ತು. ಆಕೆ, ಅಣ್ಣ ಚಿಂತೆ ಮಾಡಿಬಿಡ, ನಾನು ನೋಡ್ತೀನಿ ಅಂದು. ಆಗಿನ ಕಾಲದಲ್ಲಿ ಮೊದಲನೇ ಪುಟದಲ್ಲಿ ಒಂದು ಬಾಕ್ಸ್ ಬರೋದು, ಅದರಲ್ಲಿ 10 ರ್ಯಾಂಕ್ ಹಾಕ್ತಿದ್ರು. 10 ರ್ಯಾಂಕ್ ಅನೌನ್ಸ್ ಮಾಡೋದು. ಅವಾಗ ಚಿತ್ರ ಬರ್ತಿರ್ಲಿಲ್ಲ. 15 ದಿವಸ ಚಿತ್ರ ಬಂದು ಕೂಡ ಕಾಣ್ತಿರ್ಲಿಲ್ಲ ಅವು, ಹಂಗಿದ್ವು. 10 ದಿವಸದ ಮೇಲೆ ಬರಬೇಕು. 10 ರ್ಯಾಂಕ್ ಹಾಕಿದ್ರು. ಆಮೇಲೆ ಕೊನೆಗೆ ಪಾಸ್ ಆದವ್ರ ನಂಬರೆಲ್ಲ ಪೇಪರಲ್ಲಿ ಬರೋದು. ಈ ಲಾಟ್ರಿ ನಂಬರ್ ನೋಡಬೇಕು, ನಂಬರ್ಸ್ ಕಮ್ಮಿ ಇರ್ತಿತ್ತಲ್ಲ. ನಮ್ಮಕ್ಕ ಮೊದಲು 10 ರ್ಯಾಂಕ್ಸ್ ನೋಡಿದ್ದು, 1 2 3 4 ಇಲ್ಲ. ಅಯ್ಯೋ ಪಾಪಿ, ರ್ಯಾಂಕ್ ತಪ್ಪಿಸ್ಕೊಂಡ ಇವನು, ಫಸ್ಟ್ ಕ್ಲಾಸಲ್ಲಿ ಇದ್ದೇ ಇರ್ತಾನೆ. ಫಸ್ಟ್ ಕ್ಲಾಸ್ ನೋಡಿದ್ಲು, ಅಲ್ಲೂ ಇಲ್ಲ. ಅಯ್ಯೋ ಚಂಡಾಲ, ಫಸ್ಟ್ ಕ್ಲಾಸ್ ಇಲ್ಲ, ರ್ಯಾಂಕು ಇಲ್ಲ, ಇವನು ಸೆಕೆಂಡ್ ಕ್ಲಾಸ್ ಬಂದರೆ ಸಾಕಪ್ಪ ಇವನು ಅಂತ ಅಲ್ಲಿ ನೋಡಿದ್ಲು, ಅಲ್ಲೂ ಇಲ್ಲ. ಇದು ಬಿಡ್ತಾ ಜಾಸ್ತಿ ಆಗಿರ್ಬೇಕು ಆಕೆಗೆ, ಇವನು ಪಾಸ್ ಆದ್ರೆ ಸಾಕು ಪಾಪಿ ಅಂಥೇಳಿ 3rd ಕ್ಲಾಸಲ್ಲಿ ನೋಡೋದು, ಅಲ್ಲೂ ಇಲ್ಲ. SSLC ಫೇಲ್. ನಾನು ಫೇಲ್ ಆದ ತಕ್ಷಣ ಏನಾಗುತ್ತೆ ಮನೇಲಿ ಯೂಶ್ವಲ್ ರಿಯಾಕ್ಷನ್ನು, ಅಮ್ಮ ಅಕ್ಕ ಅಳೋಕ್ಕೆ ಶುರು ಮಾಡಿದರು. ನಪಸಾದ ಇವನು ಅಂತ. ನಮ್ಮ ಅಪ್ಪನಿಗೆ ಕೋಪ, ಇವನೇನು ಮಾಡ್ತಾನೆ, ದನ ಕಾಯ್ತಾನೆ ಇವನು, SSLC ಫೇಲ್ ಆಗ್ತಾನೆ ಇವನು, ಧಾರವಾಡದಲ್ಲಿ ಮನೆ ಇಟ್ಟರು ದಂಡ ಆಯ್ತಲ್ಲ ಅನ್ನೋದು ಬಯೋಕ್ಕೆ ಶುರು ಮಾಡಿದರು. ನನಗದು ಗೊತ್ತೇ ಇಲ್ಲ. ಒಂದು ಅರ್ಧ ತಾಸು ಆದಮೇಲೆ ನಮ್ಮ ತಂದೆಗೆ ನೆನಪಾಯಿತು, ನಾವು ಒಬ್ಬನೇ ಮಗ ಅಂತ. ಆಮೇಲೆ ನಮ್ಮ ತಾಯಿಗೆ ಹೇಳಿದ್ರು, ಬೈಬೇಡ, ಅವನು ಏನಾರು ಮಾಡ್ಕೊಂಡು ನಾ ಜೀವಕ್ಕೆ ಅವನು ಅಂತ. ನಾನೆಲ್ಲಿ ಬೈತೀನಿ ರೀ, ನೀವು ಬೈಬೇಡ್ರಿ ಅಂತಾಕೆ. ಇಬ್ಬರು ಒಪ್ಪಂದ ಮಾಡ್ಕೊಂಡಿದ್ರು. ನಾ ಎದ್ದಾಗ ಅಪ್ಪ ಅಮ್ಮ ಭಾಳ ಒಳ್ಳೆಯವರಾಗಿದ್ದರು. ಅಪ್ಪ ಅಮ್ಮ ಒಳ್ಳೆಯವರು ಇರ್ತಾರೆ, ಅದು ತುಂಬ ಒಳ್ಳೆಯವರಾದ ಸಂಶಯ ಬರೋಕ್ಕೆ ಶುರು ಆಗುತ್ತೆ. ನಮ್ಮಮ್ಮ ಕೋಲಾರದಲ್ಲಿ ಬಿಸಿಲು, ನಿಮಗೆ ಗೊತ್ತು ಸರ್, ಕೋಲಾರ ಬಿಸಿಲು ಮೇ ತಿಂಗಳಲ್ಲಿ ಕುದೀತಾ ಇದೆ. ನಮ್ಮಮ್ಮ ಮುಖ ತೊಳ್ಕೊಳಕ್ಕೆ ಬಿಸಿನೀರು ಇಟ್ಟಿದೆ ನೋಡು ಅಂತಾಳೆ. ಬಿಸಿನೀರು ಯಾರು ಬೇಕಾಗ್ತದೆ ರೀ, ನನಗೇನೂ ಆಗಿದೆ ಇದು ಅನ್ನಿಸ್ತು. ಅಕ್ಕನ ಕಣ್ಣೆಲ್ಲ ಕೆಂಪಾಗಿದೆ. ಅಕ್ಕ ಏನಾಯಿತು ಅಂತ ಕೇಳಿದೆ. ನನ್ನ ಅಕ್ಕ ನನ್ನ ತಾಯಿ, ಇನ್ನೊಬ್ಬ ತಾಯಿ ಆಕೆ. ಏನಾಯಿತು ಅಂತ ಕೇಳಿದೆ. ಆಕೆ ತಡ್ಕೊಳ್ಳೋಕ್ಕಾಗಲಿಲ್ಲ, ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಅಳೋಕ್ಕೆ ಶುರು ಮಾಡಿದ್ಲು. ಏನು SSLC ಫೇಲ್ ಆಗಿಯಲ್ಲೋ, ಯಾವ ಸಬ್ಜೆಕ್ಟ್ ಫೇಲ್ ಆಗಿದ್ದಿ ಅಂತ ಕೇಳಿದ್ಲು. ರಿಸಲ್ಟ್ ಬಂತಾ ಅಂತ ಕೇಳಿದೆ. ಬಂದು 5 ದಿವಸ ಆಯ್ತು ನೋಡೋದು. ನಾನು ಪೇಪರ್ ತೊಗೊಂಡೆ, ಅದೇ ಪ್ರೋಸೆಸ್. ಮತ್ತೆ ಫಸ್ಟ್ ರ್ಯಾಂಕ್ ನೋಡಿದೆ, ಅಲ್ಲಿಲ್ಲ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, 3rd ಕ್ಲಾಸ್ ನೋಡಿದೆ, ಅಲ್ಲಿಲ್ಲ. ಅವ್ರಿಗೇನು ಸ್ವಲ್ಪ ಬುದ್ಧು ಅಂತ ನಾನು 2 ರೂಪಾಯಿ ತೊಗೊಂಡು ಓಡಿ ಹೋಗಿ ಇಂಗ್ಲೀಷ್ ಪೇಪರ್ ತೊಗೊಂಬಂದೆ.
ಕನ್ನಡ ಪೇಪರಲ್ಲಿ ತಪ್ಪಾಗೋ ಚಾನ್ಸ್ ಇರುತ್ತೆ. ಅವ್ರು ಯಾಕೆ ಫೇಲ್ ಮಾಡ್ತಾರೆ ನನ್ನ? ಇಂಗ್ಲೀಷ್ ಪೇಪರಲ್ಲೂ ಫೇಲೇ. ಅಳಕೋದು ಕೂತ್ಕೊಡೆ. ಮತ್ತೇನು ಮಾಡೋದು? ಹೆಲ್ಪ್ಲೆಸ್ ಅಲ್ವಾ? ಫೇಲ್ ಆಗ್ತೀನಿ ಅಂತ ಕಲ್ಪನೆ ಇರಲಿಲ್ಲ. ಫೇಲ್ ಆಗೋ ದುಃಖ ಆಯಿತು, ಅಳ್ತಾ ಇದ್ದೆ. ಆಮೇಲೆ ತಂದೆ, ನಿಮಗೆಲ್ಲ ನೆನಪಿರಬೇಕು, ಮನೇಲಿ ಒಂದು ಕರಿ ಬಾಕ್ಸ್ ಇರ್ತಿತ್ತು ಮೊದಲು, ಟೆಲಿಫೋನ್ ಅಂತ. ನೆನಪಿದೆಯಾ? ಮರ್ತೋಗಿದೆ ಎಲ್ಲರೂ. ಕರಿ ಬಾಕ್ಸ್ ಇರ್ತಿತ್ತು, ಹಿಂಗೆ ತಿರುಗಿಸಿ ನಂಬರ್ ಹಾಕಬೇಕು. ತಿರುಗಿಸಿ ಬಟ್ ಸೊಟ್ಟಾಗ್ತಿತ್ತು ಹೊರತಾಗಿ ಕಾಲ್ ಏನು ಬರ್ತಿರಲಿಲ್ಲ. ನಮ್ಮಪ್ಪ 3 ದಿವಸ ಟ್ರೈ ಮಾಡಿದ್ರು, ಕಾಲ್ ಸಿಗಲಿಲ್ಲ. ಯಾಕಂದ್ರೆ ಆವಾಗಿನ ಕಾಲಕ್ಕೆ ನಮಗೆ ಸಹಾಯ ಮಾಡೋರು, ಮಾರ್ಗದರ್ಶನ ಮಾಡೋರು ಹೈಸ್ಕೂಲ್ ಹೆಡ್ ಮಾಸ್ಟ್ರ್ ಒಬ್ಬರೇ. ನಂಬರ್ ಸಿಗಲಿಲ್ಲ. ನಮ್ಮಪ್ಪ ಅಂದ್ರೆ ಹೋಗೋ ನಡೆಯೋದು ಧಾರವಾಡಕ್ಕೆ. ಇಬ್ಬರು ಧಾರವಾಡಕ್ಕೆ ಬಂದ್ವಿ. ನಾನು ಕಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿ ಹೇಗೆ ಅಂತ. ನಾನು ಫೇಲ್ ಆದ ಗಿರಾಕಿ. ನಮ್ಮ ಹೆಡ್ ಮಾಸ್ಟರ್ ನೋಡೋಕೆ ಕೊಟ್ಟಿದ್ದೀನಿ. ನಮ್ಮ ಹೆಡ್ ಮಾಸ್ಟರ್ ಹೇಗಿದ್ದರು ಅಂದರೆ, ನೀವು ಈ ಪುರಾಣದಲ್ಲಿ ದೂರ್ವಾಸ ಅಂತ ಕೇಳಿದ್ದೀರಲ್ಲ, ಪಟ ಟಾಪ ಕೊಡುವಂಥ ಮನುಷ್ಯ. ಅವನಕ್ಕಿಂತ ಒಂದು 100% ಜಾಸ್ತಿ ಕೋಪಿಷ್ಟು. ಹುಡುಗರು ಬಂದರೆ ಕಪಾಳಿಗೆ ಹೊಡೆದ್ಬಿಟ್ಟು, ನಿನ್ನ ಹೆಸರೇನು ಅಂತ ಆಮೇಲೆ ಕೇಳೋರು. ಅವನು ಕಳಿಸೋಗು ಅಂತನೋರು. ಇದುವರೆಗೂ ನಾನು ಹೊಡೆಸ್ಕೊಳ್ಳಾರ್ದೆ ಬದುಕಿದ್ದೆ. ಇವತ್ತು ಗ್ಯಾರಂಟಿ ಹೊಡ್ತಾ ಬೀಳುತ್ತದೆ ಅಂತ ಗೊತ್ತು ನನಗೆ. ಅವ್ರ ಕಡೆಯಿಂದ ತಪ್ಪಿಸ್ಕೋಬೇಕು ಅಂತ ಹೆಡ್ ಮಾಸ್ಟರ್ ಬಗ್ಗೆನೇ ವಿಚಾರ. ನಾನು ಫೇಲ್ ಆದದ್ದು ಚಿಂತೆ ಇಲ್ಲ ನನಗೆ, ಹೆಡ್ ಮಾಸ್ಟರಿಂದ ಪಾರಾಗೋದು ಹೇಗೆ ಅಂತ. ನಮ್ಮ ತಂದೆ ಮುಂದೆ ಹೋಗ್ತಿದ್ದಾರೆ ಕಾರಿಡಾರಲ್ಲಿ, ಸುಮ್ಮನೆ ಹೋಗ್ಬೇಕಿಲ್ಲ. ಹಿಂಗೆ ತಿರ್ಕೊಂಡ್ರು. ಸ್ಟಾಫ್ ರೂಮ್ ಅಂದರು. ನನಗೆ ಗೊತ್ತಿಲ್ವ ಸ್ಟಾಫ್ ರೂಮು, ಅಲ್ಲೇ ಕಲ್ತದ್ದು. ನಾನು ಸ್ಟಾಫ್ ರೂಮ್ ತಲೆ ಕೆಡಿಸ್ಕೊಂಡೇ ಇಲ್ಲ. ನಾನು ಹೆಡ್ ಮಾಸ್ಟರ್ ಬಗ್ಗೆ ತಲೆ ಕೆಡಿಸ್ಕೊಡೋದು. ಆದರೂ ಹೇಳಿದ ಮೇಲೆ ಈಗ ತಲೆ ಬಗ್ಸಿ ನೋಡಿದೆ ಸ್ಟಾಫ್ ರೂಮ್ ಒಳಗೆ. ಅಲ್ಲಿ ನನ್ನ ಗಣಿತ ಟೀಚರ್ ಕೂತಿದ್ರು, ಮ್ಯಾಥಮೆಟಿಕ್ಸ್ ಟೀಚರ್ ಕೂತಿದ್ರು. ನನ್ನ ದುರ್ದೈವಕ್ಕೆ ಅವರು ನೋಡಿಬಿಟ್ರು. ನಾನು ಕರ್ಜಿಗೆ ಬಾಯಿಲೇ ಅಂತ ಕರೆದ್ರು. ಮೇಷ್ಟ್ರು ಕರೆದ್ರೆ ಹೋಗ್ಬೇಕಲ್ಲ, ಹೋದೆ. ತಲೆ ತಗ್ಸ್ಕೊಂಡು ಅವ್ರ ಮುಂದೆ ಕುರಿ ನಿಂತ್ಕೊಂಡೆ. ಕಟ್ಕೊಂಡು ಮನೆ ನಿಂತ್ಕೋತಾವಲ್ಲ ಕುರಿ. ಬೈದರು. ಇಡಿಯಟ್, ಗುಡ್ ಫಾರ್ ನಥಿಂಗ್ ಕ್ರೀಚರ್. ಇಡೀ ವರ್ಷ ಗಣಿತ ಕಲಿಸಿದ್ದೀನಿ, ನಾಚಿಕೆ ಬರಲ್ಲ ನನಗೆ. 30 ಮಾರ್ಕ್ಸ್ ಹೋಗುತ್ತೆ ಇಲ್ಲ, 13 ಬಂದಿದೆ. 13 ಮಾರ್ಕ್ಸ್ ನನಗೆ ಗಣಿತಲ್ಲಿ ಅಂದರು. ಆಗ ಗೊತ್ತಾಯ್ತು ನನಗೆ ಯಾವ ವಿಷಯದಲ್ಲಿ ಫೇಲ್ ಆಗಿದ್ದೀನಿ ಅಂತ. ಅಲ್ಲಿ ತನಕ ಗೊತ್ತಿರಲಿಲ್ಲ ನಾನು ಯಾವ ವಿಷಯದಲ್ಲಿ ಫೇಲ್ ಆಗಿದ್ದೀನಿ ಅಂತ. ಹೋದರು, ನಾಚಿಕೆ ಬರಲ್ಲ, ಇಷ್ಟು ಸುಲಭ ಪೇಪರ್ ಇದೆ, 30 ಮಾರ್ಕ್ ಬರೋಕ್ಕಾಗಿಲ್ಲ, ಹೋಗು, ಡೋಂಟ್ ಶೋ ಯುವರ್ ಫೇಸ್ ಟು ಮೀ, ಅಕ್ಟೋಬರ್ ಪರೀಕ್ಷೆ ಕೂತ್ಕೊ ಹೋಗಂದ್ರು. ಅವರೇ ನಾನು ಕರೆದದ್ದೊಳಗೆ ಒಂದು ಮುಖ ತೋರಿಸ್ಬೇಡ ಅಂತ. ಹೋಗೋದು ಹೆಂಗೆ ನಾನು ಮುಖ ಇಲ್ಲದೆ? ಆದರೂ ಹೊರಗೆ ಹತ್ಕೊಂಬಂದೆ. ಮೇಷ್ಟ್ರು ಬೈದರು ಅಂತ ಹತ್ಕೊಂಬಂದೆ. ನಮ್ಮ ತಂದೆನ ಕರೆದ್ರು. ಆಗಿನ ಕಾಲದಲ್ಲಿ ಶಿಕ್ಷಕರು ಪಾಲಕರಿಗೂ ಬೈತಾಯಿದ್ರು, ಈಗ ಬೈಯೋ ಧೈರ್ಯ ಯಾರಿಗೂ ಇಲ್ಲ. ತಂದೆನ ಬೈದರು, ಏನ್ರಿ ಜವಾಬ್ದಾರಿ ಇಲ್ಲ ನಿಮಗೆ? ರಿಸಲ್ಟ್ ಬಂದಾಗ ಊರಲ್ಲಿ ಇರಬೇಕು, ಮನೆ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ, ಹುಡುಗನ ಗತಿ ಏನಾಗ್ತದೆ ಅಂತೆಲ್ಲ ಬೈದ್ಬಿಟ್ಟು. ನೋಡಿ, SSLC ಬೋರ್ಡಿಂದ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಬಂದಿದೆ. ಅದರ ಪ್ರಕಾರ ಅವನಿಗೆ ತೀರಾ ಕಮ್ಮಿಯಿಂದ 92 ಮಾರ್ಕ್ಸ್ ಸೋಷಿಯಲ್ ಸೈನ್ಸಲ್ಲಿ ಬಂದಿದೆ. ಗಣಿತಕ್ಕೆ 100ಕ್ಕೆ 100 ಬರಬೇಕು, ಅವನಿಗೆ 13 ಬಂದಿದೆ. ಏನು ತಪ್ಪಾಗ್ತದೆ ಗೊತ್ತಿಲ್ಲ. ಅದಕ್ಕೆ ರೀಟೋಟ್ಲಿಂಗ್ ಹಾಕಬೇಕು. ರಿಸಲ್ಟ್ ಬಂದು 5 ದಿವಸದೊಳಗೆ ರೀಟೋಟ್ಲಿಂಗ್ ಅಪ್ಲಿಕೇಶನ್ ಕಳಿಸ್ಬೇಕು. ₹5 ಕಟ್ಟಿ ಅದು ಅಪ್ಲಿಕೇಶನ್ ತುಂಬಿ ಕಳಿಸ್ಬೇಕಾಗತ್ತೆ. ಎಲ್ಲಿದ್ದೀರಿ ನೀವು? ನಿಮ್ಮ ಮನೆಗೆ ಹೋಗಿದ್ದೀನಿ 3 ದಿವಸ. ದಯವಿಟ್ಟು ಗಮನಿಸಿ ಸ್ನೇಹಿತರೆ ಇದನ್ನು. ನಿಮ್ಮ ಮನೆಗೆ 3 ದಿವಸ ಹೋಗಿದ್ದೀನಿ, ಮನೆ ಕೀಲಿ ಹಾಕಿದೆ, ಬೇಜವಾಬ್ದಾರಿ ಅನ್ನಿಸ್ತು. ಊರಲ್ಲಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನೇ ಏನು ಮಾಡಿದೆ, 3ನೇ ದಿವಸ ಬಂದು ನಾನು ಪಾಲಕ ಅಂಥೇಳಿ ಅಪ್ಲಿಕೇಶನ್ ಫಾರ್ಮ್ ತುಂಬಿ ₹5 ಕಳಿಸಿದ್ದೀನಿ SSLC ಬೋರ್ಡ್ಗೆ. ಇವನು ಕಾಳಜಿ ಮಾಡಿ, ಸೆನ್ಸಿಟಿವ್ ಹುಡುಗ ಏನಾರು ಮಾಡ್ಕೊಂಡು ನನ್ನ ಜೀವಕ್ಕೆ ಇವನು ಕಾಯ್ಕೊಳ್ಳಿ ಇವನ್ನ ಅಂಥೇಳಿ ಕಳಿಸಿದ್ರು. ನಾನು ಮನೆಗೆ ಬಂದೆ. ಐ ಕೆನಾಟ್ ಫಾರ್ಗೆಟ್ ದ ಡೇ. ಮರೆಯೋ ಸಾಧ್ಯವೇ ಇಲ್ಲ ನಾನು. 21 ಮೇ. ಮನೇಲಿ ಒಬ್ಬನೇ ಇದ್ದೀನಿ. ನಮ್ಮ ತಂದೆ ಹೊರಗೆ ಹೋಗಿದ್ದಾರೆ. ಮನೇಲಿ ಯಾರೂ ಇಲ್ಲ, ನಾನೊಬ್ಬನೇ. ಎದುರಿಗೆ ರೋಡು, ನಮ್ಮ ಮನೆ ಮುಂದೆ ಈ ಡಾಂಬರ್ ರೋಡ್ ಇತ್ತಲ್ಲ, ಟಾರ್ ರೋಡ್. ಬೇಸಿಗೆಯಲ್ಲಿ ಆ ಬಿಸಿಗೆ ಡಾಂಬರ್ ಕರಗುತ್ತೆ, ಮೃಗಜಲ ಕಾಣಿಸುತ್ತೆ ಮೇಲೆ. ರಸ್ತೆ ಕಾದು ಹಂಚಾದಂಗೆ ಆಗಿದೆ. ನಾನು ಮೇಷ್ಟ್ರು ಬರೋದು ಕಾಣಿಸ್ತು. ಏನು ಕಲ್ಪನೆ ಮಾಡ್ಕೋಬೇಕು. ಧಾರವಾಡ ಡ್ರೆಸ್, ಕಚ್ಚೆ ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೊಪ್ಪಿಗೆ, ಕನ್ನಡಕ, ಎಡಗೈಯಲ್ಲಿ ಧೋತ್ರ ಹಂಚು ಹಿಡ್ಕೊಂಡಿದ್ದಾರೆ, ಕಾಲಲ್ಲಿ ಬರಬಾರ್ದು ಅಂತ. ಬಲಗೈಯಲ್ಲಿ ಚಪ್ಪಲಿ ಹಿಡ್ಕೊಂಡಿದ್ದಾರೆ. ಹಿಂಗೆ ಕುಣ್ಕೊಂಡು ಬರ್ತಾ ಇದ್ದಾರೆ, ಬೆವರು ಸುರಿಸ್ತಾ ಇದ್ದಾರೆ. ನನ್ನ ಪ್ರೀತಿ ಟೀಚರಿಗೆ ಡಯಾಬಿಟಿಸ್ ಇದೆ, ಬಲಗಾಲ್ ಹೆಬ್ಬೆಟ್ಟಿಗೆ ಗಾಯ ಮಾಡ್ಕೊಂಡಿದ್ದಾರೆ, ದಪ್ಪ ಊದ್ಕೊಂಡಿದೆ, ಅದು ಚಪ್ಪಲಿ ಉಂಗುಷ್ಟದಲ್ಲಿ ಬೆರಳು ಹೋಗ್ತಾ ಇಲ್ಲ, ಬೇಗ ನಡಿಬೇಕು ಅಂತಿರೋದ್ರಿಂದ ಬೇಡ ಚಪ್ಪಲಿಂದ ಕೈಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾದು ಹಂಚಿದಂಥ ರೋಡ್ನಲ್ಲಿ ಕಾಲಿಗೆಲ್ಲ ಗುಳ್ಳೆ ಆಗಿರ್ಬೇಕಲ್ಲ. ಎಲ್ಲಿ ಹೋಗ್ತಿದ್ದಾರೆ ನನ್ನ ಟೀಚರು ಬರಿಗಾಲಲ್ಲಿ ಅಂದ್ಕೊಂಡೆ. ನಮ್ಮ ಮನೆ ಕಡೆ ತೀರ್ಕೊಂಡ್ರು. ಹೊಸ್ತಿಲ್ ಹೊರಗೆ 2 ಚಪ್ಪಲಿ ಬಿಸಾಕ್ಬಿಟ್ಟು ಒಳಗಡೆ ಬಂದರು. ನೀವು ಕಲ್ಪನೆ ಮಾಡ್ಕೊಳ್ಳಿ, ನಾನು SSLC ಹುಡುಗ,
ನನ್ನ ಅತ್ಯಂತ ಪ್ರೀತಿ ಟೀಚರ್ ಹೀಗೆ ಮಧ್ಯಾಹ್ನ ಹೇಳ್ದೆ ಬಂದುಬಿಟ್ರೆ ಏನು ಅನಿಸ್ತದೆ ನನಗೆ, ಏನು ಮಾಡಬೇಕು ಅಂತ ತೋಚಲಿಲ್ಲ, ಎದ್ದು ನಿಂತ್ಕೊಂಡ್ಬಿಟ್ಟೆ. ಪ್ಲೀಸ್ ಬಿಲೀವ್ ಮೀ, ಟೈಮ್ ಸ್ಟಾಪ್ಡ್. ಐ ಡೋಂಟ್ ನೋ ಹೌ ಮಚ್ ಇಟ್ ಹ್ಯಾಪನ್ಡ್. ಮೇಷ್ಟ್ರು ಒಳಗಡೆ ಬಂದವರು ಎದ್ದು ನಿಂತಿದ್ದಲ್ಲ, ನಾನು ಒಂದು ಮಾತು ಆಡಲಿಲ್ಲ, ಸೀದಾ ನನ್ನ ಕಡೆ ಬಂದು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಬಿಕ್ಕಿ ಅಳೋಕ್ಕೆ ಶುರು ಮಾಡಿದ್ರು. ಈವನ್ ಟುಡೇ ಐ ಗೆಟ್ ಗೂಸ್ ಬಂಪ್ಸ್ ಐ ಥಿಂಕ್ ಆಫ್ ಇಟ್. ಬಿಕ್ಕಿ ಅಳೋಕ್ಕೆ ಶುರು ಮಾಡಿದ್ರು. ಅದುವರೆಗೆ ನಾನು ಅಳೋ ಟೀಚರ್ನ ಕಂಡಿದ್ದಿಲ್ಲ, ನನ್ನ ಟೀಚರ್ ಅಳೋದು ಎಂದೂ ಕಂಡಿಲ್ಲ ನಾನು. ಯಾಕೆ ಅಳ್ತಾರೆ ಸರ್, ಯಾಕೆ ಅಳ್ತಾರೆ ಪಾಪ, ಅವ್ರಿಗೇನು ತೊಂದರೆ ಆಯ್ತೇನೋ. ನಾನು ಅಳೋಕ್ಕೆ ಶುರು ಮಾಡಿದೆ. 1-2 ನಿಮಿಷ ಆದ್ಮೇಲೆ ನಾನು ತಳ್ಳಿದ್ರು. ಕೋಟ್ ಒಳಗೆ ಕೈ ಹಾಕಿ ಒಂದು ಕಾಗದ ತೆಗೆದು, ನೋಡೋ ಚಂಡಾಲ್ರು ಏನು ಮಾಡಿದ್ರು ನಿನ್ನ ಜೀವನಕ್ಕೆ ಅಂದರು. ನನ್ನ ಕಣ್ಣು ಮಂಜಾಗಿದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಆ ಮಂಜು ಗಣ್ಣಿನ ಮೂಲಕ ನೋಡಿದಾಗ ಇದು ಟೆಲಿಗ್ರಾಮ್ ಫ್ರಮ್ ದಿ SSLC ಬೋರ್ಡ್. ಕಣ್ಣು ಒರೆಸ್ಕೊಂಡು ನೋಡಿದಾಗ ಟೆಲಿಗ್ರಾಮ್ ಸೇಸ್ ರಿಸಲ್ಟ್ ಈಸ್ ಚೇಂಜ್ ಫ್ರಮ್ ಫೇಲ್ ಟು 8th ರ್ಯಾಂಕ್, ಸೆಂಡ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು, ನನಗೆ ಆ ಕ್ಷಣಕ್ಕೆ ರ್ಯಾಂಕ್ ಬಂತು ಒಂದು ಸಂತೋಷ ಆಗಿರಲಿಲ್ಲ. ಮೇಷ್ಟ್ರು ಮನೆಗೆ ಬಂದು ಅಪ್ಕೊಂಡು ಹತ್ರಲ್ಲ, ಅಮೇಝಿಂಗ್. ನನ್ನ ಮೇಷ್ಟ್ರಿಗೆ ಅವ್ರ ಸ್ವಂತ ಮಗ ವಸಂತ್ 2 ವಿಷಯದಲ್ಲಿ ಫೇಲ್ ಆಗಿದ್ದಾನೆ. ಎದೆ ಮೇಲೆ ಕೈ ಇಟ್ಕೊಂಡು ನೋಡ್ಕೋಬೇಕು ನಾವು. ನನ್ನ ಸ್ವಂತ ಮಗ ಫೇಲ್ ಆದಾಗ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋತೀನಿ ನಾನು. ಬಿಡ್ರಿ, ನಮ್ಮ ಮನೇಲೇ ಪ್ರಾಬ್ಲಮ್ ಇದೆ, ನಮ್ಮ ಹುಡುಗ ಫೇಲ್ ಆಗಿದ್ದಾನೆ, ಯಾರು ತೊಗೊಂಡು ಏನು ಮಾಡೋದು ಅನ್ನೋರೇ ಜಾಸ್ತಿ. ಅಂಥದ್ರೊಳಗೆ ಈ ಮೇಷ್ಟ್ರು ಈ ಹುಡುಗ ಫೇಲ್ ಆಗೋ ಸಾಧ್ಯ ಇಲ್ಲ, ಇವನು ರ್ಯಾಂಕ್ ಬರಬೇಕು ಹುಡುಗ, ಇವನು ಅದೇಂಗೆ ಫೇಲ್ ಆದ ಅಂತ ಹೇಳಿ. ನಾನು ಯಾವಾಗಲೂ ಕೇಳೋದು ಶಿಕ್ಷಕರಿಗೆ, ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ಲ್ಲಿ ಬರೆದಿರ್ತಾರೆ ಹುಡುಗ ಫೇಲ್ ಆದರೆ ಮನೆಗೆ ಹೋಗಿ ನೋಡ್ಕೊಂಬನ್ನಿ ಅಂತ. ನಾನು ಮೇಷ್ಟ್ರು 3 ದಿವಸ ನಮ್ಮ ಮನೆಗೆ ಹೋಗಿದ್ದಾರೆ. ಬಿಡಬೇಕಾಗಿತ್ತು, ಜವಾಬ್ದಾರಿ ಇಲ್ಲ ಜನಕ್ಕೆ, ಹೋಗ್ಲಿಬಿಟ್ಟು ನಾನೇನು ಮಾಡಲಿ ಅನ್ಬೋದಾಗಿತ್ತು. ಅನ್ನಲಿಲ್ಲ. ಹುಡುಗನ ಜೀವನ ಹಾಳಾಗಿ ಹೋಗಬಾರ್ದು ಅಂತ ವಾಪಸ್ ಬಂದು ತಾನೇ 5 ರೂಪಾಯಿ ಕಟ್ಟಿ, ತಾವು ನೆನಪಿಡಬೇಕಾದ್ದು ಆಗಿನ ಕಾಲದಲ್ಲಿ 5 ರೂಪಾಯಿ ಬಹುದೊಡ್ಡ ಮೊತ್ತ, ಶಿಕ್ಷಕನಿಗೆ ದೊಡ್ಡ ಅಮೌಂಟ್. ಅದು ತಿಂಗಳ ಸಂಬಳನೇ 60-70 ರೂಪಾಯಿ ಇರಬೇಕು. 5 ರೂಪಾಯಿ ಕಟ್ಟಿ ತಾನೇ ಪಾಲಕ ಅಂತ ಸಹಿ ಮಾಡಿ ಕಳಿಸಿದ್ರಲ್ಲ. ಅಷ್ಟೇ ಅಲ್ಲ, ಟೆಲಿಗ್ರಾಮ್ ಬಂತಲ್ಲ ಸ್ಕೂಲಿಗೆ, ಒಂದು ಚೀಟಿ ಕಳಿಸ್ಬೋದು ಅಟೆಂಡರ್ ಮೂಲಕ, ಬಂದ್ಬಿಡೋ ನೀನು ರಿಸಲ್ಟ್ ಬಂದಿದೆ ಅಂತ. ಓಡಿ ಹೋಗ್ತಿದ್ದೆ ನಾನು, ನನ್ನ ಜೀವನ ತಾನೇ ಸಿಕ್ಕಾಕೊಂಡದ್ದು. ಆದರೆ ನನ್ನ ಮೇಷ್ಟ್ರಿಗೆ ಎಷ್ಟು ಖುಷಿ ಆಗಿರಬೇಕು, ನನ್ನ ಹುಡುಗ ಪಾಸ್ ಆದ್ನಲ್ಲ, ರ್ಯಾಂಕ್ ಬಂದಲ್ಲ ಅಂತ ಹೇಳಿ. ತನಗೆ ಆಲ ಗಾಯವನ್ನು ಮರೆತು, ಕಾಲಲ್ಲಿ ಗುಳ್ಳೆ ಆದರೂ ಅಡ್ಡಿ ಇಲ್ಲ ಅಂತ ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಬಂದು ಬೆವರು ಸುರಿಸ್ಕೊಂಡು ಮನೆಗೆ ಬಂದು ಅಪ್ಕೊಂಡು ಹತ್ರಲ್ಲ. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಐ ಡಿಸೈಡೆಡ್ ಅಟ್ ದಟ್ ಟೈಮ್, ತೀರ್ಮಾನ ಮಾಡಿದ್ದು, ನಾನು ಏನೇ ಆದರೂ ನನ್ನ ಜೀವನದಲ್ಲಿ ಮೇಷ್ಟ್ರೇ ಆಗ್ತೀನಿ, ಇನ್ನೇನೂ ಆಗಲ್ಲ ಅಂತ.